ಇವತ್ತು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಕಲಬುರಗಿ ನಗರದ ಉತ್ತರ ಉಪವಿಭಾಗದ ವತಿಯಿಂದ ನನ್ನ ಎಲ್ಲ ಉತ್ತರ ವಿಭಾಗದ ಎಲ್ಲ ಠಾಣೆಗಳ ಪೊಲೀಸ್ ಇನ್ಸ್ಪೆಕ್ಟರ್ಗಳವರೊಂದಿಗೆ ಇವತ್ತೇನಪ್ಪ ಅಂದರೆ ಬಕ್ರೀದ್ ಹಬ್ಬದ ಒಂದು ಸೌಹಾರ್ದ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಸಭೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಸರಹದ್ದಿನ ಕೌನ್ಸಿಲರ್ಗಳು ಮತ್ತು ಎಲ್ಲ ಎರಡೂ ಸಮಾಜದ ಲೀಡರ್ಗಳು ಮತ್ತು ಸಾಕಷ್ಟು ಸಾರ್ವಜನಿಕರು, ಪತ್ರಕರ್ತ ಮಿತ್ರರು ಎಲ್ಲರೂ ಬಂದಿದ್ದರು. ಎಲ್ಲರಿಗೂ ನಾನು ಅಡ್ವೈಸ್ ಅಥವಾ ಒಂದು ಸಲಹೆ ಮಾಡಿದ್ದೇನಪ್ಪ ಅಂದರೆ ಅವ್ರ ಕಡೆ ಎಲ್ಲ ಕೇಳ್ಕೊಂಡಿವಿ ನಾವು. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಬಕ್ರೀದ್ ಹಬ್ಬದಲ್ಲಿ ಸ್ವಲ್ಪ ಹಬ್ಬ ಆಚರಣೆ ಸಂದರ್ಭದಲ್ಲಿ ಸಾಕಷ್ಟು ಆಚರಣೆ ಆದ ನಂತರ ಈ ಎನಿಮಲ್ ಸ್ಯಾಕ್ರಿಫೈಸ್ ಆದ ನಂತರ ಅದರ ವೇಸ್ಟ್ಗಳು ಅಲ್ಲಲ್ಲಿ ಬಿದ್ದು ಸ್ವಲ್ಪ ಅದು ನಾಯಿ ಮತ್ತು ಇತರ ಪ್ರಾಣಿಗಳು ತೊಗೊಂಡೊಯ್ದು ಎಲ್ಲೋ ಬೇರೆ ಯಾವುದೋ ಒಂದು ದೇವಸ್ಥಾನ ಮುಂದ್ಗಡೆ ಅಥವಾ ಎಲ್ಲೋ ಬೇರೆ ಬೇರೆ ಜನರ ಒಂದು ಸ್ಥಳಗಳಲ್ಲಿ ಹಾಕಿದಾಗ ಅಲ್ಲಿ ಏನಪ್ಪ ಅಂದ್ರೆ ಅವರ ಜನರ ಧಾರ್ಮಿಕ ಭಾವನೆಗೆ ಹರ್ಟ್ ಆಗಿ ಒಂದು ಕೋಮ ಸೌಹಾರ್ದ ಆಗ್ತಕ್ಕಂಥ ಸಂದರ್ಭ ಇರ್ತದೆ. ಅಂಥವನ್ನು ಸ್ವಲ್ಪ ತಾವು ಕ್ಲೀನ್ ಮಾಡಿಸ್ಬೇಕು, ಕಾರ್ಪೊರೇಷನ್ದವ್ರಿಗೆ ಏನು ತಾವು ಇದನ್ನು ಮಾಡ್ಬೇಕು ಅಂತ ಹೇಳಿಕೆ ನಮಗೆ ಹೇಳಿದ್ರು. ಈ ವಿಚಾರವಾಗಿ ನಾವು ಕಾರ್ಪೊರೇಷನ್ ಅಧಿಕಾರಿಗಳೊಂದಿಗೆ ನಾವು ಮೀಟಿಂಗ್ ಮಾಡ್ತೀವಿ. ಮಾಡಿ ಏನಪ್ಪ ಅಂದ್ರೆ ಅದನ್ನು ಕೂಡ ನಾವು ನೋಡ್ತೀವಿ. ನಾವು ಕೂಡ ಸಾಕಷ್ಟು ಏನಪ್ಪ ಅಂದ್ರೆ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ, ಫಿಕ್ಸ್ ಪಾಯಿಂಟ್ ಹಾಕ್ಕೊಂಡಿದ್ದೀವಿ. ಈಗ ಇನ್ನೂ 28 ಈಗಾಗಲೇ ನಾವು ಕಮಿಷನರ್ ಸಾಹೇಬರ ಆದೇಶದ ಮೇರೆಗೆ ನಾವೇನಪ್ಪ ಅಂದರೆ ಚೆಕ್ ಪೋಸ್ಟ್ಗಳನ್ನ ತೆರೆದಿದ್ದೇವೆ, ಅಲ್ಲಲ್ಲಿ ಫಿಕ್ಸ್ ಪಾಯಿಂಟ್ ಹಾಕ್ಕೊಂಡಿದ್ದೀವಿ, ಪೆಟ್ರೋಲಿಂಗ್ ಹಾಕ್ಕೊಂಡಿದ್ದೀವಿ, ನಾವು ಮಾಡ್ತಾಯಿದ್ದೀವಿ. ಆ ಜನರಿಗೆ ಕೂಡ ಏನಪ್ಪ ಅಂದ್ರೆ ನಾವೊಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈ ಒಂದು ಹಬ್ಬದಲ್ಲಿ ಯಾವುದೋ ಒಂದು ಕಾರಣ ಇಟ್ಕೊಂಡು ಕೆಲವು ಕಿಡಿಗೇಡಿಗಳು ಏನಪ್ಪ ಅಂದರೆ ಯಾವುದೋ ಒಂದು ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದಂಥ ಒಂದು ಕೃತ್ಯ ಮಾಡಬಾರ್ದು. ಮಾಡಿದ್ರೆ ಅಂಥವ್ರ ವಿರುದ್ಧ ನಾವು ಕಠಿಣವಾಗಿ ಕಾನೂನು ಕ್ರಮ ಕೈಗೊಳ್ತೇವೆ. ಯಾವುದೇ ಕಾರಣಕ್ಕೂ ಯಾರೇ ಒಂದು ಸಣ್ಣ ಒಂದು ಕೃತ್ಯದಿಂದ ಸಮಾಜದಲ್ಲಿ ಏನಪ್ಪ ಅಂದರೆ ಕಾನೂನು ಸುವ್ಯವಸ್ಥೆ ಭಂಗ ಆಗ್ತಕ್ಕಂಥದ್ದು ಅಥವಾ ಒಂದು ಅಶಾಂತಿ ಆಗ್ತದಂದರೆ ಅಂಥಲ್ಲಿ ನಮ್ಮ ಕಲಬುರಗಿ ನಗರ ಪೊಲೀಸ್ ಅದಕ್ಕೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋತದೆ. ನಾವು ಏನಪ್ಪ ಅಂದ್ರೆ ಅವ್ರ ಮೇಲೆ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಡಲ್ಲ. ಅದಕ್ಕೆ ಅಂಥವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೇವೆ. ಎಲ್ಲರೂ ಏನಪ್ಪ ಅಂದ್ರೆ ಕಾನೂನು ಪಾಲನೆ ಮಾಡಬೇಕು, ಕಾನೂನು ಪ್ರಕಾರವಾಗಿ ಹಬ್ಬ ಆಚರಣೆ ಮಾಡ್ಬೇಕು ಅಂತ ಹೇಳಿ ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಟು ಆಲ್.